ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಇವತ್ತು ಯಾಪಲ್ದಿನ್ನಿಯ ರಾಯಚೂರು ಜಿಲ್ಲೆಯ ಯಾಪಲ್ದಿನ್ನಿಯ ಪ್ರಗತಿಪರ ರೈತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇವರು ಸುಮಾರು ವರ್ಷಗಳಿಂದ ಸಾವಯವ ಕೃಷಿನಲ್ಲಿ ಈ ಮಾವನ್ನು ಬೆಳೀತಕ್ಕಂಥದ್ದು ಮತ್ತು ಆಕಳವನ್ನು ಸಾಕಾಣಿಕೆ ಮಾಡಿ ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಜೀವಾಮೃತವನ್ನು ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇದರಲ್ಲಿ ಬೆಳೆದಿರ್ತಕ್ಕಂಥ ಮಾವನ್ನು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವರ ಒಂದು ಅನುಭವವನ್ನು ಹಂಚ್ಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರ್ ಸರ್ ಅವರೇ. ನಾನು ಚಂದ್ರಶೇಖರ್ ನಂಜಪ್ಪ, ಯಾಪಲ್ದಿನ್ನಿ, ಆರ್ಗ್ಯಾನಿಕ್ ಕೃಷಿಕರು. ನಾನು ಇದುವರೆಗೂ ಬರೀ ಯಾವ ಕೆಮಿಕಲ್ಲು ಮತ್ತು ಫರ್ಟಿಲೈಸರ್ ಇಲ್ಲದಲೇ ಜೀವಾಮೃತ, ಎರೆಜಲ ಮತ್ತು ಇದು ಎರೆಹುಳು ಗೊಬ್ಬರ ಇವೇ ಹಾಕ್ಕೊಂಡು ನಾನು ಬೆಳೀತಾ ಇದ್ದೀನಿ. ಈ ಸರಿ ಯಾರು ಕಾಯಿಲ್ಲ ಅಂತಂದರೆ ನಂದು ಆರ್ಗ್ಯಾನಿಕ್ ಮಾಡೋದ್ರಿಂದ ಈ ರೀತಿ ಕಾಯಿ ಸೆಟ್ಟಿಂಗ್ ಆಗಿದೆ. ನೋಡ್ಬೇಕು ನೀವು ಇಲ್ಲೇ ಯಾವ ರೀತಿ ಸೆಟ್ಟಿಂಗ್ ಆಗ್ಯದ. ಆಮೇಲೆ ಯಾವುದೂ ಡ್ರಾಪ್ ಆಗಿಲ್ಲ, ಭಾಳ ಒಳ್ಳೆಯ ಕಾಯಿ ಸೆಟ್ಟಿಂಗ್ ಆಗ್ಯದ. ಆರ್ಗ್ಯಾನಿಕ್ ಮಾಡ್ಬೇಕಂತ ಎಲ್ಲ ರೈತರಲ್ಲಿ ನಾನು ಕೇಳ್ಕೊತೀನಿ. ಆರ್ಗ್ಯಾನಿಕ್ ಮಾಡೋದ್ರಿಂದ ಖರ್ಚು ಕಡಿಮೆ, ಲಾಭವೂ ಜಾಸ್ತಿ. ನಮ್ಮ ಆರ್ಗ್ಯಾನಿಕ್ ಬೆಳೆ ಕೊಡೋದ್ರಿಂದ, ಕೆಮಿಕಲ್ ಕೊಡೋದ್ರಿಂದ ಎಲ್ಲ ಹಾಳಾಗ್ತಾರೆ ಮಂದಿ. ಆದರೆ ನಾವು ಆರ್ಗ್ಯಾನಿಕ್ ಮಾಡಿ ಕೊಡೋದ್ರಿಂದ ಒಳ್ಳೆ ಆಹಾರ ಕೊಟ್ಟಂಗೆ ಆಗ್ತದೆ ಗ್ರಾಹಕರಿಗೆ. ಇದು ನಾನು ಇದುವರೆಗೆ ಮಾರಾಟ 3 ವರ್ಷದಿಂದ ನಾನು ಬೆಂಗಳೂರಲ್ಲೇ ನಾನು ಸೇಲ್ ಆಗ್ತಾಯಿದೆ. ಒಳ್ಳೆ ಕಮೆಂಟೇ ಅದ, ಒಳ್ಳೆ ರೇಟು ಸಿಗ್ತದೆ. ಅದರಿಂದ ಎಲ್ಲ ರೈತರು ಆರ್ಗ್ಯಾನಿಕ್ಗೆ ಬರ್ರಿ ಅಂತ ಹೇಳಿ ನಾನು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಬರ್ತಾ ಇದೆ. ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥ ಯಾವುದೇ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು ಮತ್ತು ಪದಾರ್ಥಗಳಿರ್ಬೋದು, ಇವುಗಳನ್ನು ತಿನ್ನುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡ ದೊರೆತವೆ. ಹಾಗಾಗಿ ಈ ಒಂದು ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಮಾವಿರ್ಬೋದು, ತರಕಾರಿಗಳನ್ನಾಗಿರ್ಬೋದು, ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ.